9 ಸಿನಿಮಾ ನಾವು ಮಾಡಿದ್ದೇವೆ. ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ. ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಆ ಮುಹೂರ್ತ ಕೂಡಿ ಬಂದಿದೆ. ಸಿನಿಮಾ ರಿಲೀಸ್ ಆಗ್ತಾಯಿದೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ. ಎಲ್ಲರೂ ಭಾಳ ಒಳ್ಳೆಯ ಕಲಾವಿದರು, ಮಂಗಳೂರಲ್ಲಿ ಭಾಳ ಹೆಸರಿದೆ ಅವರಿಗೆ. ಜೊತೆಗೆ ಹೊಸಬರಿಗೆ ಅವಕಾಶವನ್ನು ರವಿ ಸರ್ ಅವರು ಹೇಳಿದರು, ಹೊಸಬರನ್ನು ಹಾಕಿ ಮಾಡಿಸಿ ಅಂತ. ಹೊಸಬರಿಗೆ ತುಂಬ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ. ಆಮೇಲೆ ವಿಶೇಷ ಅಂತ ಹೇಳಿದ್ರೆ ಈ ಸಿನಿಮಾ ಒಂದು 7 ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ. ಇಡೀ ತಂಡ ನಾವು ದುಬೈಗೆ ಹೋಗಿದ್ದೀವಿ, ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೀವಿ. ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ, ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ. ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನು ಕೊಟ್ಟಂಥ ನಿರ್ಮಾಪಕರು ರವಿಯಣ್ಣ ಹಾಗೂ ಶಂಶುದ್ದೀನ್ ಸರ್ ತುಂಬ ಪ್ರೋತ್ಸಾಹ ಮಾಡಿದರು, ತುಂಬ ಆಶೀರ್ವಾದ ಮಾಡಿದರು. ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಹುಡುಗ ಒಂದು ಮುಗ್ಧ ಸ್ವಭಾವದ ಹುಡುಗ. ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕಲಿತು ಬಂದವ, ಅದರಿಂದ ಹೆಚ್ಚಾಗಿ ಕಷ್ಟ ಆಗಲಿಲ್ಲ. ಒಂದೆಲ್ಲ ನಾವು ಕ್ಲಿಪ್ಪಿಂಗ್ಸನ್ನು ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸ್ಬೋದು ಅಂತ ನಮಗೆ ಅನಿಸಿತ್ತು. ಮಾಡಿದ್ದಾನೆ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಸಿನಿಮಾದ ಸಂಗೀತ ನಕುಲ್ ಅಭಯಂಕರ್ ನಮ್ಮ AR ರೆಹಮಾನ್ ರವರ ಶಿಷ್ಯ. 4 ಹಾಡುಗಳಿವೆ, ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಜಯಂತ್ ಕಾಯ್ಕಿಣಿಯವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ. 4 ಹಾಡುಗಳನ್ನು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ. ಟೋಟಲ್ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನು ಹೇಳೋದಿಲ್ಲ. ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ. ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇದು ಫ್ಯಾಮಿಲಿ ಓರಿಯೆಂಟಲ್ ಸಿನಿಮಾ. ಇದು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಹಾಸ್ಯ ಇದೆ, ಎಲ್ಲವೂ ಇದೆ, ಒಂದು ಮಿಕ್ಸ್ ಆಗಿದೆ. ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಪಾತ್ರ ಅಲ್ಲ, ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ. ಅವನ ಜರ್ನಿ ಒಂದು ಎಲ್ರಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್, ನಮ್ಮ ಹುಡುಗನ ಡ್ರೀಮ್, ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ. ಇದು ಎಲ್ಲ ಮನೆಯಲ್ಲಿ ಆಗುವಂಥ ಒಂದು ಘಟನೆ. ಆ ಘಟನೆಯನ್ನು ಆಧರಿಸಿ ಹಾಸ್ಯ ಇದೆ, ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ, ಆಮೇಲೆ ಪ್ರೀತಿ ಇದೆ, ಅದರ ಮಧ್ಯೆ ನಡೆಯುವ ಕತೆ. ಅದು ಪುರುಷೋತ್ತಮನ ಪ್ರಸಂಗ. ಸರ್ ಮಾಡ್ತಾನೆ ಸರ್, ತುಂಬ ಕೆಲಸ ಮಾಡ್ತಾನೆ. ಇದು ಫೈಟ್ ಇಲ್ಲ ಸರ್, ಲವ್ ಮಾಡ್ತಾನೆ ಖಂಡಿತ. ಅದು ಅಪ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಮಾಡುವಂತ, ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಹೌದು ಸರ್, ಅದು ಪಾತ್ರ ಅಂದರೆ ಅದು ಈ ಚಿಕ್ಕನ್ನಲ್ಲಿ ನಾವು ಏನು ಕಂಡ್ರು ನಮಗೊಂದು ಆಸೆ ಆಗುತ್ತೆ ಸರ್. ಈಗ ಮನೆ ಪಕ್ಕದಲ್ಲಿ ಯಾರಾದರೂ ಗಲ್ಫ್ನವರಿದ್ದರೆ, ಯಾರಾದರೂ ಎಲ್ಲಿಂದಾದರೂ ಬಂದರೆ ನಮ್ಮ ಚಿಕ್ಕದಲ್ಲಿ, ನಾವು ಭಾಳ ಚಿಕ್ಕನ್ನಲ್ಲಿ ನಮಗೊಂದು ಆಸೆ ಇರುತ್ತೆ. ಅವನೊಂದು ಕೂಲಿಂಗ್ ಗ್ಲಾಸ್ ಹಾಕಿದರೆ, ಅವನೊಂದು ಜೀನ್ಸ್ ಶರ್ಟ್ ಹಾಕಿದರೆ, ಎಲ್ಲಿದ್ದು ಅವನಪ್ಪ ಇಲ್ಲಿ ಅಂತೆ, ಅಮೇರಿಕಾದಲ್ಲಿ, ಲಂಡನ್ನಲ್ಲಿ ಅಂತೆ ಒಂದು ಆಸೆ ಇರುತ್ತೆ. ಈ ಮಗು ಈಗ ಚಿಕ್ಕನ್ನಲ್ಲಿ ಒಂದು ಆಸೆ, ನನಗೆ ಆಗಬೇಕು, ನನಗೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಒಂದು ಡ್ರೀಮ್. ಅದು ಆ ಡ್ರೀಮನ್ನು ಕ್ಯಾರಿ ಮಾಡಿಕೊಂಡು ಹೋಗಿದೆ. ಯಾವ ಸರ್? ಹೌದು 100%. ಅದು ಹೌದು ಸರ್, ಮಂಗಳೂರಲ್ಲಿ ಆದ ಘಟನೆ. ಹೌದು, ಒರಿಜಿನಲ್ ಆದ ಘಟನೆ ಆಯಿತು. ಒಂದು ಲೈನ್ ಅದು ಬೇಡ ಸರ್, ರಿವೀಲ್ ಆಗ್ತದೆ, ಬೇಡ. ಒಂದು 10 ವರ್ಷ ಆಯ್ತು ಸರ್, 10-11 ವರ್ಷ ಆಯಿತು ಮಂಗಳೂರಲ್ಲಿ ಸರ್. ಮತ್ತೆ ಒಂದು 7 ದಿವಸ ದುಬೈಗೆ ಹೋಗಿದ್ದೀವಿ, ದುಬೈಯಲ್ಲಿ ಮಾಡಿದ್ದೀವಿ. ಅದು ಅನಿವಾರ್ಯ, ಹೋಗ್ಲೇಬೇಕು, ನಾವು ಹೋಗ್ಲೇಬೇಕು.
ಖಂಡಿತ ಖಂಡಿತ. ಹೌದು, ನಾನು ಇದ್ದೀನಿ, ಒಂದು ಪಾತ್ರ ನಾನು ಮಾಡಿದ್ದೀನಿ ಸರ್. ಅಪ್ಪನ ಪಾತ್ರ ಅವರು ಪೂಂಜಾ ಅಂತ, ಅವರು ರಂಗ ಕಲಾವಿದರು. ಅವರು ಒಳ್ಳೆಯ ನುರಿತ ಕಲಾವಿದರು, ಆರ್ಟ್ ಡ್ರಾಮಾದಲ್ಲೆಲ್ಲ ಮಾಡ್ತಾಯಿದ್ರು. ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮಗೆ, ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದ್ದಾರೆ ಸರ್, ನವೀನ್ ಪಡೀಲ್ ಇದ್ದಾರೆ, ಅರವಿಂದ್ ಗೋಳರ್ ಇದ್ದಾರೆ, ಭೋಜರಾಜ್ ಇದ್ದಾರೆ. ಒಂದೇ ಭಾಷೆ, ಕನ್ನಡ ಮಾತ್ರ ಸರ್. ತುಳು ಮಾಡ್ಬೋದು, ಅದು ಭಾಳ ಕನೆಕ್ಟ್ ಆಗ್ತದೆ, ಅದು ಭಾಳ ಹತ್ರ ಇದೆ ತುಳುವಿಗೆ. ಆದರೆ ಇದು ಸರ್ ಅಲ್ಲಿ ಅವರು ಇದ್ದಾರೆ, ಮಾಡ್ಬೋದು. ಫೆಬ್ರವರಿ 16 ಅಂತ ಇದೆ ಸರ್. ಸರ್ ಕಷ್ಟ ಸರ್, ಅಲ್ಲಿ ತುಳುವಿನಲ್ಲಿ ಮಾಡಿ ತುಳುವಿನಲ್ಲಿ ಅಲ್ಲಿದ್ದು ಜನರ ನರನಾಡಿನೇ ಬೇರೆ. ಅದು ಅವರನ್ನು ಯಾವ ರೀತಿಯಲ್ಲಿ ನಗಿಸಬೇಕು ಅಂತ ಒಂದು 35 ವರ್ಷದಿಂದ ನಾನು ಹೌದು, ನಗಿಸುವುದು ಕಷ್ಟ ಸರ್, ಭಾಳ ಕಷ್ಟದ ಕೆಲಸ. ಅಳಿಸ್ಬೋದು, ನಗಿಸುವುದು ಭಾಳ ಕಷ್ಟ. ನಾನು ನಾನ್ ಸ್ಟಾಪ್ 2.5 ಗಂಟೆ ನಗಿಸ್ತೀನಿ. ನಮ್ಮ ಎಲ್ಲ ಡ್ರಾಮಾಗಳು 500-600 ಪ್ರದರ್ಶನ ಕಂಡಿದೆ. ಪುದರ್ದಿತ್ತೀಜಿ 900 ಪ್ರದರ್ಶನ ಕಂಡಿದೆ. ಪುದರ್ದಿತ್ತೀಜಿ ಅಂದರೆ ಹೆಸರಿಟ್ಟಿಲ್ಲ. ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ. ಅದು ಒಂದೇ ವರ್ಷದಲ್ಲಿ 247 ಶೋ ಮಾಡಿದ್ದೀನಿ ನಾನು ಪುದರ್ದಿತ್ತೀಜಿ. ಆಮೇಲೆ ಎಲ್ಲ 57 ನಾಟಕ ಆಯ್ತು ಸರ್. ಒಂದು 13,000 ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ. ಅದರಿಂದ ನನಗೆ ತುಳು ಭಾಳ ಈಸಿ ಆಯಿತು. ಕನ್ನಡಕ್ಕೆ ನಾವು ಅದನ್ನು ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು. ಬಟ್ ನಮಗೆ ನೋಡಿದ ಮೇಲೆ ಖುಷಿ ಆಯಿತು. ಮಂಗಳೂರು ಕನ್ನಡದಲ್ಲೇ ಇದೆ. ಭಾಳ ಕಷ್ಟಪಟ್ಟು ಮಾತಾಡಿಸಿದ್ದು ಅಜಯನನ್ನು. ಮಾಡಿದ್ದೀವಿ ಸರ್, ಬೆಂಗಳೂರಲ್ಲಿ ಮಾಡಿದ್ವಿ. ಬ್ಯಾಂಗ್ಳೂರು 2 ಸೈಡ್, ಅಲ್ಲಿ ಇದು ಒಂದು ಟೀಮ್ ಇದೆ, ಇಲ್ಲೊಂದು ಟೀಮ್ ಇದೆ. ಯಾರ್ದು ಸರ್? ಕರಿಬೋದಿತ್ತು ಸರ್, ಬಟ್ ಇದರಲ್ಲಿ ಪಾತ್ರ ಅವರಿಗೆ ತಕ್ಕ ಪಾತ್ರ. ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡ್ತೀನಿ. ಎಲ್ಲ ಇವತ್ತು ನಾನು ನಿರ್ದೇಶನ ಮಾಡಲಿಕ್ಕೆ ಕಾರಣನೇ ಅವರು. ಅಂದರೆ ನಾನು ವೆಂಕಟೇಶ್ ಸಂಕಟ ಮಾಡುವಾಗ ನನ್ನನ್ನು ಅವರು ಕ್ಯಾಮ್ರಾ ಪಕ್ಕನೇ ಕೂತ್ಕೊಳಿಸ್ತಾ ಇದ್ರು. ಕೂರಪ್ಪ ಇಲ್ಲಿ ಬಾ ಇಲ್ಲಿ ನೋಡು, ನನಗೆಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನಗೆ ಮಾಹಿತಿ ಕೊಡ್ತಾಯಿದ್ರು. ಅಂಥ ಒಂದು ಕಲಾವಿದ ಅಂದರೆ ನಾನು ಅಜಾತ ಶತ್ರು ಸರ್. ಅವರೊಂದು ದೇವರಿದ್ದಾಗ ನನಗೆ. ಈಗಲೂ ಮೊನ್ನೆ ಒಂದು 9 ಆ್ಯಡ್ ಶೂಟ್ ಇತ್ತು ಅವರ ಜೊತೆಗೆ, ಮ್ಯಾಂಗ್ಳೂರಲ್ಲೇ ಮಾಡಿದ್ದು. ಒಂದು 10 ದಿವಸ ಇದ್ದರು. ಅರ್ಜುನ್, ನನ್ನ ಮಗ ಅರ್ಜುನ್ ಕಾಪಿಗಡ ಅವರದ್ದು ಕಂಪನಿ, ಅದು ಡೈರೆಕ್ಷನ್ ಮಾಡಿದೆಲ್ಲ ಅರ್ಜುನ್ ಸರ್ ಮಂಗಳೂರಲ್ಲಿದ್ದರು. ಇಲ್ಲ, ಈಗಲೂ ನಾವು ಆತ್ಮೀಯವಾಗಿ ಹತ್ರ ಭಾಳ ಹತ್ರ ಇದ್ವಿ. ಆಕ್ರಮಣ ಅಂತ ಹೇಳಿಕ್ಕೆ ಆಗೋದಿಲ್ಲ ಸರ್. ಹೌದು, ಪುರುಷೋತ್ತಮ ಅಂತ. ಹೌದು, ಕರಾವಳಿಯಲ್ಲಿ ಅಂದರೆ ಟ್ಯಾಲೆಂಟ್ ತುಂಬ ಮಂದಿ ಇದ್ದಾರೆ ಸರ್, ತುಂಬ ಮಂದಿ ಇದ್ದಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳಿವೆ. ಹೌದೌದು, ತುಂಬ ಮಂದಿ ಇದ್ದಾರೆ. ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಗ್ರೂಪ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಂಗಭೂಮಿ. ಹೌದು ಸರ್, ಹೌದು. ಈಗ ಅವಕಾಶ ಸಿಕ್ಕಿದೆ. ಯಾವುದನ್ನು ಸರ್? ಪುರುಷೋತ್ತಮ ಪ್ಲ್ಯಾನ್ ಉಂಟು ಸರ್. ಹೌದು, ಪ್ಲ್ಯಾನ್ ಇದೆ, ಮಾಡುವ. ನೋಡ್ಬೇಕು ಸರ್, ಮತ್ತೆ ಆಮೇಲೆ ಏನಾಗುತ್ತಂತ. ಹೌದು, ಈಸಿ ಇದೆ, ಮಾಡ್ಬೋದು. ಅಲ್ಲಿ ಅಂದರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇದು ಈಗ ಒಂದು ಮೊಟ್ಟೆ ಕತೆ ಬಂತು, ಆ ಥರ ಸಿನಿಮಾ. ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರು ಅಲ್ಲಿ ಮಂಗಳೂರಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.